ನಮಸ್ಕಾರ ಸ್ನೇಹಿತರೆ. ಹೃದಯ ವಿದ್ರಾವಕ ಘಟನೆ ತುಮಕೂರಲ್ಲಿ ನಡೆದು ಹೋಗಿದೆ. ಆಸ್ತಿಗಾಗಿ ಹೆತ್ತ ಮಕ್ಕಳೇ ಸುಮಾರು 80 ವರ್ಷದ ತಾಯಿಯನ್ನ ಗೃಹ ಬಂಧನದಲ್ಲಿಟ್ಟು ಕೊಡಲಾರದ ಹಿಂಸೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಇದು ನಡೆದಿರೋದು ಉತ್ತರ ಪ್ರದೇಶ, ಬಿಹಾರದಲ್ಲಲ್ಲ, ಕರ್ನಾಟಕದಲ್ಲೇ. ಅದು ತುಮಕೂರಿನ ಶಿರಾದ ಸಾಡೇಪುರ ಅನ್ನುವ ಸ್ಥಳದಲ್ಲಿ 80 ವರ್ಷದ ವೃದ್ಧೆ ಪಂಕಜಾಕ್ಷೆ ಅನ್ನುವವರನ್ನ ಮಗ ಮತ್ತು ಸೊಸೆನೆ ಮನೆಯಲ್ಲೇ ದಿಗ್ಬಂಧನಕ್ಕೊಳಪಡಿಸಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಈ ರೀತಿ ಮಗ ಮತ್ತು ಸೊಸೆಯಿಂದಲೇ ದೌರ್ಜನ್ಯಕ್ಕೀಡಾದ ವೃದ್ಧೆಯ ಹೆಸರು ಪಂಕಜಾಕ್ಷೆ. ಇವರ ವಯಸ್ಸು 80. ಇವರಿಗೆ ಸುಮಾರು 50,000ದಷ್ಟು ತಿಂಗಳ ಪಿಂಚಣಿ ಬರ್ತಾ ಇತ್ತಂತೆ. ಇವರು ಸಿಡಿಪಿಒ ಆಗಿ ಕೆಲಸ ಮಾಡಿ ನಿವೃತ್ತರಾಗಿದ್ರು. ಈ ವೃದ್ಧೆ ಪಂಕಜಾಕ್ಷಿ ಅವರ ಹೆಸರಲ್ಲಿ ಸುಮಾರು 12 ಮನೆಗಳಿದಾವಂತೆ. ಅವೆಲ್ಲವಕ್ಕೂ ಒಡತಿ ಆಸ್ತಿಯ ಹಕ್ಕುದಾರಿಕೆ ಈ ವೃದ್ಧೆ ಪಂಕಜಾಕ್ಷಿಯ ಹೆಸರಲ್ಲೇ ಇತ್ತು. ಈಗ ಮಗ ಮತ್ತು ಸೊಸೆ ಇಬ್ರು ಸೇರಿ ತಾಯಿಗೆ ಬರ್ತಾ ಇದ್ದ 50,000 ಪಿಂಚಣಿ ಹಣನೂ ಕಸ್ಕೊಂಡು ಆಕೆಯನ್ನು ಗೃಹ ಬಂಧನದಲ್ಲಿಡಿಸಿ ಚಿತ್ರಹಿಂಸೆ ಕೊಟ್ಟು ಹಿಂಸೆ ನೀಡಿದ್ದಾರೆ. ಮನೆಗೆ ಬೀಗ ಜಡಿದು ಬಿಟ್ಟಿದ್ದಾರೆ. ಆ ವೃದ್ಧೆ ಹೊರಗಿನ ಪ್ರಪಂಚದ ಸಂಪರ್ಕಕ್ಕೆ ಬರದಂಗೆ ಅನಾಥವಾಗಿ ಬಿಟ್ಟುಬಿಟ್ಟಿದ್ದಾರೆ ನೋಡಿ. ಮಹಿಳಾ ಸಾಂತ್ವನ ಕೇಂದ್ರದವರು ಭೇಟಿ ಮಾಡಿ ಆ ವೃದ್ಧೆಯನ್ನು ಈ ಸಂಕೋಲೆಯಿಂದ ಬಿಡಿಸಿದ್ದಾರೆ. ಅವ್ರ ಹತ್ರ ಇದ್ದ ಚಿನ್ನಾಭರಣಗಳನ್ನೆಲ್ಲ ಕಸ್ಕೊಂಡಿದ್ರಂತೆ ಮಗ ಸೊಸೆ. ಪಾಪ ಈ ಮಹಾತಾಯಿ ಮಕ್ಕಳಿದ್ರೂ ಸಹ ಅನಾಥೆಯಾಗಿ ದಿಗ್ಬಂಧನಕ್ಕೊಳಪಟ್ಟು ಜೀವನ ಸಾಗಿಸ್ತಾ ಇದ್ರಂತೆ. ಮಕ್ಕಳಿಗೆ ಆ ತಾಯಿನ ನೋಡ್ಕೊಳ್ಳೋದ್ ಬೇಕಾಗಿಲ್ಲ, ಆಕೆಯ ಆಸ್ತಿ ಬೇಕು, 12 ಮನೆಗಳ ಒಡೆತನ ಬೇಕು, 50,000 ತಿಂಗಳ ಬರ್ತಾ ಇದ್ದ ಪಿಂಚಣಿ ಮೇಲೆ ಕಣ್ಣಿಟ್ಟಿದ್ರು ಈ ಮಗ ಮತ್ತು ಸೊಸೆ. ಮಹಿಳಾ ಸಾಂತ್ವನ ಕೇಂದ್ರದವರು ಆ ಮಗ ಮತ್ತು ಸೊಸೆನ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ಆ ಜಡ್ಜ್ ಮುಂದೆ ತಾಯಿಯನ್ನು ಇನ್ನು ಮುಂದೆ ಚೆನ್ನಾಗಿ ನೋಡ್ಕೋತೀವಿ ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮಗ ಸೊಸೆ. ಆದ್ರೆ ಮುಂದೆ ಹೆಂಗ್ ನೋಡ್ಕೋತಾರೋ ಗೊತ್ತಿಲ್ಲ. ಜಡ್ಜ್ ಏನೋ ತಾಯಿನ ಮಗ ಸೊಸೆ ಜೊತೆಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಬರ್ತಾ ಇದ್ದ 50,000 ಪೆನ್ಷನ್ ನ ಪೂರ್ತಿ ಕಸ್ಕೊಂಡ್ಬಿಡ್ತಾ ಇದ್ರಂತೆ. ಈಗ ಆಸ್ತಿ ಮೇಲೆ ಕಣ್ಣಾಕಿ ಆಕೆಯನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ರಂತೆ. ವೃದ್ಧೆಯನ್ನು 11 ತಿಂಗಳಿಂದ ಗೃಹ ಬಂಧನದಲ್ಲಿ ಇರಿಸಿದ್ರಂತೆ. ಎಷ್ಟು ಚಿತ್ರಹಿಂಸೆ ಅನುಭವಿಸಿರ್ಬೋದು, ಎಷ್ಟು ನೋವು ಅನುಭವಿಸಿರಬೇಕು ಆ ಮಹಾತಾಯಿ. ಇವರ ಕಣ್ಣಿದ್ದಿದ್ದು ಆ ವೃದ್ಧೆಯ ಸಂಪೂರ್ಣ ಆಸ್ತಿಯನ್ನ ಲಪಟಾಯಿಸಬೇಕು ಅನ್ನೋದಷ್ಟೇ. ಎಲ್ಲಿ ಈ ವೃದ್ಧೆ ತನ್ನೆಲ್ಲ ಆಸ್ತಿಯನ್ನ ತನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡ್ತಾರೋ ಅನ್ನೋ ಒಂದು ಚಿಂತೆಗೆ ಬಿದ್ದಿದ್ರಂತೆ ಈ ಮಗ ಸುರೇಶ್ ಮತ್ತು ಸೊಸೆ ಆಶಾ. ಈ ವಿಷಯ ಗೊತ್ತಾದಂತ ಸ್ಥಳೀಯರು ಮಹಿಳಾ ಸಾಂತ್ವನ ಕೇಂದ್ರದವರಿಗೆ ಕರೆ ಮಾಡಿ ಅವರಿಂದ ಪೊಲೀಸರಿಗೆ FIR ನ ದಾಖಲೆ ಮಾಡಿ ಈ ಸುರೇಶ್ ಮತ್ತು ಆಶಾ ಅವರನ್ನ ಪೊಲೀಸ್ ಮುಂದೆ ಹಾಜರುಪಡಿಸಿದ್ದಾರೆ. ವೃದ್ಧೆಯನ್ನು ದಿಗ್ಬಂಧನದಿಂದ ಬಿಡಿಸಿದಂತ ಸಖಿ ಕೇಂದ್ರದವರು 2 ದಿವಸಗಳ ಕಾಲ ಸತತವಾಗಿ ಆ ವೃದ್ಧೆಗೆ ಚಿಕಿತ್ಸೆಯನ್ನು ನೀಡಿರ್ತಾರೆ. ಚಿಕಿತ್ಸೆ ನಂತರ ಆ ವೃದ್ಧೆಯನ್ನ ವಾಪಸ್ ಮನೆಗೆ ಬಿಡೋಕೆ ಸಾಂತ್ವನ ಕೇಂದ್ರದವರು ಹೋದಾಗ ಆಗ್ಲೂ ಆಕ್ಷೇಪ ವ್ಯಕ್ತಪಡಿಸಿದ್ರಂತೆ ಈ ಆಶಾ ಮತ್ತು ಸುರೇಶ್, ಮಗ ಸೊಸೆ. ನನಗೆ ಈಕೆ ಬೇಕಿಲ್ಲ, ಕರ್ಕೊಂಡು ಹೋಗಿ ನಾವು ನೋಡ್ಕೊಳ್ಳಲ್ಲ ಅಂತ ಎತ್ತ ತಾಯಿಗೆ ಅಂದಿದ್ರಂತೆ. ಆಗ ನ್ಯಾಯಾಧೀಶರೇ ಈ ಸುರೇಶ್ ಮತ್ತು ಆಶಾರನ್ನು ಕರೆಸಿ, ನಿಮ್ಮ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದರೆ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ ಮೇಲೆ ಆ ವೃದ್ಧೆಯನ್ನ ವಾಪಸ್ಸು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲ ಅಂದ್ರೆ ದೇವರಾಣೆ ಇವ್ರು ವಾಪಸ್ ಕರ್ಕೊಂಡು ಹೋಗ್ತಾನೆ ಇರ್ಲಿಲ್ಲ. ಯಾವಾಗ ಜಡ್ಜ್ ಎಚ್ಚರಿಕೆ ಕೊಟ್ರು, ಈ ಆಸ್ತಿನಲ್ಲಿ ಕವಡೆ ಕಾಸು ನಿಮಗ್ ಬರ್ದಂಗ್ ಮಾಡ್ತೀನಿ ಮನಸ್ಸು ಮಾಡಿದ್ರೆ ಅಂತ ಜಡ್ಜ್ ಎದುರಿಸಿದ್ದಾರೆ. ಆಗ ವಾಪಸ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನಲಾಗಿದೆ. ಪಾಪ ಆ ವೃದ್ಧೆಯನ್ನು 10x10 ಒಂದು ಸ್ಟೋರ್ ರೂಮ್ ತರ ಇರೋ ಕೊಠಡಿನಲ್ಲಿ ಕೂಡಿ ಹಾಕಿಬಿಟ್ಟಿದ್ದಾರೆ. ಸರಿಯಾಗಿ ಗಾಳಿ ವ್ಯವಸ್ಥೆ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ಪಾಪ ಆಕೆ ಎಷ್ಟು ಹಿಂಸೆ ಅನುಭವಿಸಿರ್ಬೇಕು. 2 ದಿನದಿಂದ ಸತತವಾಗಿ ಸಖಿ ಸೆಂಟರ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ತಾಯಿನ ಒಂದು ಸರಿನೂ ನೋಡಕ್ ಹೋಗಿರ್ಲಿಲ್ಲ ಅಂತೆ ಈ ಸುರೇಶ್ ಮತ್ತು ಆಶಾ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೂನು ಈ ಮಗ ಮತ್ತು ಸೊಸೆ ಅಹಂಕಾರ ಮಾತ್ರ ಕಮ್ಮಿ ಆಗಿಲ್ಲ ನೋಡಿ. ಅಲ್ಲ, ಅಧಿಕಾರಿಗಳು ಮತ್ತು ಪೊಲೀಸರು ಮುಂದೆನೆ ಈ ರೀತಿ ದರ್ಪ ತೋರಿಸಿ ಮಾತಾಡೋರು ಯಾರು ಇಲ್ದೇ ಇದ್ದಾಗ ಪಾಪ ಆ ವೃದ್ಧೆಗೆ ಎಷ್ಟು ಕಷ್ಟ ಕೊಟ್ಟಿರ್ಬೋದು ಇವರು. ಮಗ ಸೊಸೆ ನನಗೆ ಭಯಂಕರ ಕಷ್ಟ ಕೊಡ್ತಾ ಇದ್ದಾರೆ, ದಯಮಾಡಿ ನನ್ನ ಇಲ್ಲಿಂದ ಬಿಡಿಸಿ ಅಂತ ಪಾಪ ಅಲವತ್ತುಕೊಳ್ತಾರೆ ಆ ವೃದ್ಧೆ. ನಿನ್ನ ಕೊಲೆ ಮಾಡಿಸ್ತೀನಿ ಅಂತ ಬೆದರಿಕೆ ಸಹ ಹಾಕಿದ್ಲಂತೆ ಆ ಸೊಸೆ ಆಶಾ. ಆ ವೃದ್ಧೆಗೆ ಒಟ್ಟು 2 ಮಕ್ಳಿದಾರಂತೆ. ದೊಡ್ಡವನೇ ಈ ತರ ಹಿಂಸೆ ಕೊಡ್ತಾ ಇರೋದು. ನೀನಾದ್ರೂ ನೋಡ್ಕೋಬೋದಲ್ಲ ಅಂತ ಸಣ್ಣವನಿಗೆ ಹೇಳಿದ್ರೆ, ಇಲ್ಲ ನಮ್ಮ ಅಣ್ಣನ್ ನನಗೆ ಎದುರಿಸಿದಾನೆ, ನೋಡ್ಕೊಂಡ್ರೆ ನಿನಗೂ ಆಸ್ತಿನಲ್ಲಿ ಭಾಗ ಕೊಡಲ್ಲ ಅಂತ ನನಗೆ ಎದುರಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಆ ಸಣ್ಣ ಹುಡುಗ. ಆ ವೃದ್ಧೆ ಹೇಳೋದೇನಪ್ಪಾ ಅಂದ್ರೆ, ಮಗ ತನ್ನ ಸೊಸೆ ಆಶಾ ಮಾತ್ ಕೇಳಿ ತನಗೆ ದಿನಂಪ್ರತಿ ಕಿರುಕುಳ ಕೊಡ್ತಾನೆ. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಈ ಕಾನೂನಿನಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ ಅಂತ ಆ ವೃದ್ಧೆ ಹೇಳ್ತಾರೆ.
ಪಾಪ ವೃದ್ಧೆಯ ಮೇಲೆ ಈ ಆಶಾ ಅನ್ನೋ ಸೊಸೆ ಕೈ ಮಾಡಿದಾಳೆ ಕೂಡ. ಆ ವೃದ್ಧೆ ಹತ್ರ ಇದ್ದ ದುಡ್ಡು, ಒಡವೆ ಎಲ್ಲ ಕಿತ್ಕೊಂಡು ಗಾಳಿ ಬೆಳಕು ಇಲ್ಲದೆ ಇದ್ದ ಒಂದು ಸಣ್ಣ ರೂಮ್ ಅಲ್ಲಿ ಕೂಡಿ ಹಾಕಿದ್ದಾರೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರೋದು, ಈ ವೃದ್ಧೆ ಏನ್ ಸಾಮಾನ್ಯದವರಲ್ಲ. ಸರ್ಕಾರಿ ನೌಕರಿಯಲ್ಲಿ ಇದ್ರಂತೆ, ನಿವೃತ್ತರಾಗಿದ್ರಂತೆ. ನಿವೃತ್ತರಾದ್ಮೇಲೂ 50,000 ಪಿಂಚಣಿ ಬರ್ತಾ ಇತ್ತು. 12 ಮನೆಗಳ ಮಾಲೀಕರಾಗಿದ್ರು ಈ ವೃದ್ಧೆ. ಇಂಥವ್ರಿಗೆ ಈ ತರ ಕಷ್ಟ ಕೊಡ್ತಾರೆ ಅಂದ್ರೆ ಇನ್ನು ಏನೂ ಇಲ್ಲ ಅಂದಿದ್ರೆ ಅವರ ಪರಿಸ್ಥಿತಿ ಇನ್ನೇನು. ಆ ವೃದ್ಧೆಗೆ ಯಾವುದೇ ಆದಾಯ ಇಲ್ದೇ ಇದ್ದಿದ್ರೆ ಇನ್ನು ಅವ್ರ ಕಥೆನ ಯಾವತ್ತೂ ಮುಗಿಸ್ಬಿಡ್ತಾ ಇದ್ರು ಈ ಆಶಾ ಮತ್ತು ಸುರೇಶ್. ಸ್ನೇಹಿತರೆ, ಇದಿಷ್ಟು ಆ ಕ್ರೂರ ಮಗ ಮತ್ತು ಸೊಸೆ 80 ವರ್ಷದ ವೃದ್ಧೆ ತಾಯಿ ಮೇಲೆ ಮಾಡಿರೋ ದೌರ್ಜನ್ಯದ ವರದಿ. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.